ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿರುವಂಥ ಯೋಗಗಳಿದೆ, ಯಾವ ರೀತಿಯಾಗಿರುವಂಥ ಒಂದು ಕೆಟ್ಟ ಫಲಗಳಿದೆ, ಅದನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏಪ್ರಿಲ್ ತಿಂಗಳು ಮಿಥುನ ರಾಶಿಯವರಿಗೆ ಚುರುಕು ಹಾಗೂ ಬದಲಾವಣೆ, ಹೊಸ ಅನುಭವಗಳ ಸಂಕೇತ. ಈ ರಾಶಿಯವರು ಸ್ವಭಾವದ ಚಟುವಟಿಕೆಯಿಂದ ಇರ್ತೀರಾ. ಅದಷ್ಟೇ ಅಲ್ಲ, ಈ ತಿಂಗಳಲ್ಲಿ ನಿಮ್ಮ ಆಲೋಚನೆಗಳು ಫಾಸ್ಟ್ ಆಗಿ ಹೋಗ್ತಾ ಇರತ್ತೆ. ನೀವು ಹೊಸ ಹೊಸ ಅವಕಾಶಗಳ ಕಡೆ ಆಕರ್ಷಿತರಾಗ್ಬೋದು. ಹಾಗೆ ನಿಮ್ಮ ಒಂದು ಏಕಾಗ್ರತೆಯ ಕೊರತೆ ಕೂಡ ಕಡಿಮೆ ಇರೋದ್ರಿಂದ ನಿಮ್ಮ ಪ್ರಗತಿಗೆ ಇದು ಅಡ್ಡಿಯಾಗ್ಬೋದು. ಅದರಿಂದ ಸಮತೋಲನವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ, ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಚಂಚಲವಾದಂಥ ಮನಸ್ಸನ್ನು ನೀವು ಇಟ್ಕೋಬಾರ್ದು. ಈ ತಿಂಗಳಿನಲ್ಲಿ ನೀವು ಹೆಚ್ಚು ಒಂದು ಜನಪರ ಕೆಲಸಗಳನ್ನು ಮಾಡ್ತೀರಾ. ಜನರನ್ನು ಭೇಟಿ ಮಾಡುವಂಥದ್ದು, ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥದ್ದು, ಹೊಸ ಅನುಭವಗಳನ್ನು ಪಡೆಯುವಂಥ ಅವಕಾಶಗಳು ಈ ತಿಂಗಳಿನಲ್ಲಿ ಹೆಚ್ಚಾಗತ್ತೆ. ನಿಮ್ಮ ಮಾತಿನ ಒಂದು ಚಾಕಚಕ್ಯತೆಯಿಂದ ಇತರರನ್ನು ನೀವು ಆಕರ್ಷಣೆ ಮಾಡಬಲ್ಲಿರಿ. ಆದರೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಹಿಡಿಯುವಂಥ ಪ್ರವೃತ್ತಿಯಿಂದ ಗೊಂದಲ ಉಂಟಾಗ್ಬೋದು. ಕೆಲಸಗಳನ್ನು ನೀವೇನು ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮೊದಲು ತೆಗೆದುಕೊಳ್ಬೇಕಾಗತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂದರೆ ಅದನ್ನು ಕೊನೆಗೆ ನೀವು ಇಟ್ಕೊಳ್ಳಿ. ಹಾಗೆ ತಾಳ್ಮೆ ಅನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳು ಉತ್ತಮವಾದಂಥ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸುವಂಥ ಅವಕಾಶ ನಿಮಗೆ ಸಿಗಲಿಕ್ಕಿದೆ. ನಿಮ್ಮ ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಕೆಲವೊಂದು ಆಲೋಚನೆಗಳನ್ನು ಅಲ್ಲಿ ಅಳವಡಿಸಿರ್ತೀರಾ, ನಿಮ್ಮ ಒಂದು ಐಡಿಯಾಸನ್ನು ಹಾಕಿರ್ತೀರಾ, ಪ್ಲ್ಯಾನ್ಸನ್ನು ಹಾಕಿರ್ತೀರಾ. ಹೀಗಾಗಿ ನೀವು ಮೆಚ್ಚುಗೆಗೆ ಪಾತ್ರವಾಗ್ತೀರಾ. ನೀವು ಕೆಲಸದಲ್ಲಿ ಹೊಸ ಐಡಿಯಾಗಳನ್ನು ನೀಡುವ ಮೂಲಕ ಎಲ್ಲರನ್ನ ಕೂಡ ಗಮನ ಸೆಳಿತೀರಾ. ಕೆಲಸವನ್ನ ಅಂದರೆ ನೀವು ಯಾವುದೇ ಕೆಲಸವನ್ನ ಕೈಗೊಂಡ್ರೆ ಅದನ್ನು ಅರ್ಧದಲ್ಲಿ ಬಿಡೋದಕ್ಕೆ ಹೋಗಬೇಡಿ. ವ್ಯವಹಾರಿಗಳಿಗೆ ಇದು ಉತ್ತಮವಾದಂಥ ಸಮಯ. ಹೊಸ ಹೊಸ ಗ್ರಾಹಕರನ್ನ ಸೆಳೆಯುವಲ್ಲಿ ನೀವು ಯಶಸ್ಸನ್ನ ಕಾಣಬಹುದು. ಮಾರ್ಕೆಟಿಂಗ್ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇದರಿಂದ ಲಾಭವನ್ನ ಪಡೆಯಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿದೆ. ಆದಾಯದ ಹೊಸ ಹೊಸ ಮೂಲಗಳು ದೊರೆಯುವಂಥ ಸಾಧ್ಯತೆ ಇದೆ. ಹೆಚ್ಚುವರಿ ಆದಾಯದ ಅವಕಾಶ ಕೂಡ ಹೂಡಿಕೆಗಳಲ್ಲಿ ನಿಮಗೆ ಸಿಗುವಂಥ ಅವಕಾಶ ಇದೆ. ಖರ್ಚು ಹೆಚ್ಚಾಗಿ ಮಾಡೋದಕ್ಕೆ ಹೋಗಬೇಡಿ. ಖರ್ಚನ್ನು ನೀವು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಆಕಸ್ಮಿಕವಾಗಿರುವಂಥ ಖರ್ಚುಗಳು ನಿಮಗೆ ಹೆಚ್ಚಾಗ್ಬೋದು. ವಿಶೇಷವಾಗಿ ಮನರಂಜನೆ ಅಥವಾ ಪ್ರವಾಸಕ್ಕೆ ಹೆಚ್ಚು ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನೀವೇನು ಮಾಡಬೇಕಂತ ಹೇಳಿದ್ರೆ ಲೆಕ್ಕಾಚಾರವನ್ನು ಹಾಕೋಬೇಕಾಗತ್ತೆ. ಇಷ್ಟು ಹಣವನ್ನು ಇದಕ್ಕೆ ಖರ್ಚು ಮಾಡ್ತೀನಿ, ಇಷ್ಟು ಹಣವನ್ನು ಇದಕ್ಕೆ ಖರ್ಚು ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಹಣವನ್ನು ಸೇವಿಂಗ್ಸ್ ಮಾಡಬೇಕು. ಪ್ರೀತಿಯ ಒಂದು ಜೀವನದಲ್ಲಿ ಈ ತಿಂಗಳು ನೀವು ತುಂಬ ಉತ್ಸಾಹಭರಿತವಾಗಿರ್ತೀರಿ. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಒಂದು ಮಾತುಕತೆಯನ್ನು ನಡೆಸ್ತೀರಿ. ರೊಮ್ಯಾಂಟಿಕ್ ಕ್ಷಣಗಳು ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತವೆ. ಹೊಸ ಸಂಬಂಧಗಳಿಗೆ ಅವಕಾಶ ಇರುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಆದರೆ ಕೆಲವೊಮ್ಮೆ ನಿಮ್ಮ ಮಾತಿನ ಒಂದು ತಪ್ಪಿನಿಂದ ಜಗಳ ಕೂಡ ಉಂಟಾಗ್ಬೋದು. ಅದರಿಂದ ನಿಮ್ಮ ಮಾತಿನ ಕಡೆ ಗಮನ ಇರಲಿ. ಹೆಂಗೆಂಗೋ ಮಾತಾಡಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ಮಾತಾಡಿ. ಎಚ್ಚರಿಕೆ ಇರಬೇಕಾಗತ್ತೆ. ವಿವಾಹಿತರಿಗೆ ಈ ತಿಂಗಳು ಸಂತೋಷಕರವಾಗಿರ್ತದೆ. ಕುಟುಂಬದೊಂದಿಗೆ ಉತ್ತಮವಾದಂಥ ಸಮಯವನ್ನು ನೀವು ಕಳೆಯುವಿರಿ. ಕುಟುಂಬದಲ್ಲಿ ನಿಮಗೆ ಸಂತೋಷ ಇರುತ್ತೆ, ಚೈತನ್ಯ ಇರುತ್ತೆ. ಹಾಗೆ ಕುಟುಂಬದ ಜೊತೆ ಒಂದು ಪ್ರವಾಸ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಹಿರಿಯರ ಬೆಂಬಲ ಕೂಡ ನಿಮಗೆ ದೊರೆಯುತ್ತದೆ. ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಮಾತಿನ ಮೂಲಕ ಸುಲಭವಾಗಿ ನೀವು ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದಂಥ ಸಮಯ. ಹೊಸ ವಿಷಯಗಳನ್ನು ನೀವು ಬೇಗ ಅರ್ಥ ಮಾಡ್ಕೊಳ್ತೀರಿ. ಓದಿನ ಕಡೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಉತ್ತಮವಾದಂಥ ಸಾಧನೆಯನ್ನು ಪಡೆಯುವಂಥ ಲಕ್ಷಣ ಇದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಕೂಡ ಅವಕಾಶ ಇದೆ. ಆದರೆ ನೀವು ಗಮನ ಹರಿಸಬೇಕಾಗತ್ತೆ. ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಆರೋಗ್ಯದ ವಿಷಯವನ್ನು ನೋಡೋದಾದರೆ ಸಾಮಾನ್ಯವಾಗಿ ಉತ್ತಮವಾಗಿದೆ. ಆದರೆ ಮಾನಸಿಕವಾದಂಥ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ನಿದ್ರಾಹೀನತೆ ಉಂಟಾಗ್ಬೋದು, ಒತ್ತಡ ಹೆಚ್ಚಾಗ್ಬೋದು, ಆತಂಕ ಹೆಚ್ಚಾಗ್ಬೋದು, ಸಣ್ಣ ಸಣ್ಣ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ಬೋದು. ಆದರೆ ನೀವು
ಹೆಚ್ಚು ವಿಶ್ರಾಂತಿಯನ್ನು ಪಡಿಬೇಕಾಗತ್ತೆ. ವಿಶ್ರಾಂತಿ ಇಲ್ಲದೆ ಕೆಲಸವನ್ನು ಮಾಡೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಈ ತಿಂಗಳಲ್ಲಿ ನೀವು ಪ್ರಯಾಣವನ್ನು ಹೆಚ್ಚಾಗಿ ಬೆಳೆಸ್ತೀರಿ. ವಿಶೇಷವಾಗಿ ಕೆಲಸ ಅಥವಾ ಮನರಂಜನೆಗಾಗಿ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹೊಸ ಹೊಸ ಸ್ಥಳಗಳನ್ನು ಭೇಟಿ ಮಾಡುವಂಥ ಅವಕಾಶ ಕೂಡ ಇದೆ. ನಿಮಗೆ ಶುಭ ದಿನಗಳು 5ನೇ ತಾರೀಕು, 9ನೇ ತಾರೀಕು, 14, 23, 27. ನಿಮ್ಮ ಶುಭ ಬಣ್ಣ ಹಸಿರು ಹಾಗೂ ಹಳದಿ. ನಿಮ್ಮ ಶುಭ ಸಂಖ್ಯೆ 5. ನಿಮಗೆ ಏನೇ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿದರೆ, ನಾನೀಗ ಏನು ಹೇಳಿದ್ನೋ ಯಾವ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಒಂದು ಅಡೆತಡೆಗಳು, ತೊಂದರೆಗಳು ಉಂಟಾಗುತ್ತೆ ಅಂತಿದ್ರೆ ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನ ಕಂಡ್ಕೋಬೇಕು ಅಂದರೆ, ಬುಧವಾರ ಗಣೇಶನ ಪೂಜೆಯನ್ನು ಮಾಡಬೇಕಾಗತ್ತೆ. ಗಣೇಶ ಅಂತ ಹೇಳಿದರೆ ವಿಘ್ನ ನಿವಾರಕ. ಆದ್ದರಿಂದ ಬುಧವಾರ ಗಣೇಶನ ಪೂಜೆಯನ್ನು ಮಾಡಬೇಕು. ಹಸಿರು ವಸ್ತ್ರವನ್ನು ಧರಿಸುವುದು ಶುಭವನ್ನು ತರುತ್ತೆ. ಓಂ ಬುಧಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ನೀವು ಪುಸ್ತಕ ದಾನ ಮಾಡೋದು ಉತ್ತಮವಾಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಏಪ್ರಿಲ್ ತಿಂಗಳು ಮಿಥುನ ರಾಶಿಯವರಿಗೆ ಚೈತನ್ಯ, ಅವಕಾಶಗಳ ಒಂದು ಕಾಲ. ನಿಮ್ಮ ಒಂದು ಆಕ್ಟಿವ್ನೆಸ್ ಅಂತ ಹೇಳ್ಬೋದು, ಚುರುಕುತನ ಅಂತ ಹೇಳ್ಬೋದು, ಅದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಆದರೆ ಏಕಾಗ್ರತೆ ಮತ್ತು ತಾಳ್ಮೆ ಇಲ್ಲದಿದ್ದರೆ ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಇರಲಿ, ಹಾಗೆ ತಾಳ್ಮೆ ಕೂಡ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಜಾಣ್ಮೆಯನ್ನು ತೋರಿಸಬೇಕಾಗತ್ತೆ, ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದುಕೊಳ್ಳುವಂಥ ಸಾಧ್ಯತೆ ಇದೆ. ಧನ್ಯವಾದಗಳು.